Hello, good morning to all of you. I am Professor and Dr. P. Surendra Padya speaking from Bangalore. ಈಗ ನಿಮಗೆ 5ನೇ ಭಾವದ ಬಗ್ಗೆ ಸಾಕಷ್ಟು ತಿಳಿಸ್ಲಿಕ್ಕಿದ್ದೇನೆ. ಇದು ನನ್ನ ಕುಂಡಲಿ. ಎದುರುಗಡೆ ಇರುವುದು ಮಿಥುನ ಲಗ್ನದ ಕುಂಡಲಿ. ಓಕೆ, ಈಗ ಮಿಥುನ ಲಗ್ನದಿಂದ 5ನೇ ಮನೆ ಯಾವುದು ನೋಡಿ. 1, 2, 3, 4, 5 ಲಗ್ನದಿಂದ 1. ಇದು ವಾಯುತತ್ವದ ಲಗ್ನ. ಈ ಪಂಚಮ ಸ್ಥಾನ ಅನ್ನೋದು ಇದು ಕೂಡ ವಾಯುತತ್ವದ ಸ್ಥಾನ. ಇದು ಮಿಥುನ ಆದರೆ, ಲಗ್ನ ಮಿಥುನವಾದರೆ ಇದು ತುಲಾ. ತುಲಾದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಶುಕ್ರ ಮತ್ತು ಬುಧ ಸೇರಿ ಉಂಟು ಮಾಡಿದ್ದಾರೆ. ಅದರ ಅರ್ಥ ಏನು? ಪಂಚಮ ಸ್ಥಾನ ಬಹಳ ಸ್ಟ್ರಾಂಗ್ ಆಗಿದೆ. ಪಂಚಮ ಸ್ಥಾನ ನಿಮ್ಮ ಪೂರ್ವ ಪುಣ್ಯ ಸ್ಥಾನ. ಪಂಚಮ ಸ್ಥಾನ ನಿಮ್ಮ ಮಕ್ಕಳ ಸ್ಥಾನ. ಪಂಚಮ ಸ್ಥಾನ ನಿಮ್ಮ ಕ್ರಿಯೇಟಿವಿಟಿ ಸ್ಥಾನ. ಪಂಚಮ ಭಾವ ನಿಮಗೆ ಇಂಟೆಲಿಜೆನ್ಸ್, ಹೈಯರ್ ಎಜುಕೇಷನ್ ಅದರ ಸ್ಥಾನ. ಈಗ 4ನೇ ಭಾವದಲ್ಲಿ ಡಿಗ್ರಿ ಮಾಡಿದರೆ, 5ನೇ ಭಾವ ಒಳ್ಳೆದಿದ್ದರೆ MSc, MCom, MTech ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಮಾಡ್ತಾರೆ ಅಂತ ಅರ್ಥ. ಆಯಿತಾ? ಇದು 9ನೇ ಮನೆಗೆ 9ನೇ ಮನೆ ಅಂದರೆ ಅಪ್ಪನಿಗೆ ಅಪ್ಪ, ಅಜ್ಜನ ಮನೆ ತಿಳ್ಕೊಳ್ಳಿ. ಭಾವಾತ್ ಭಾವ. ಅದು ನಿಮಗೆ ಮುಂಚೆನೂ ನಾನು ಹೇಳಿದ್ದೇನೆ. ಆಯಿತಾ? ಈಗ ಇದು ನಮ್ಮ ಅಣ್ಣನ ಮನೆ, 11ನೇ ಮನೆ ಅಣ್ಣನ ಮನೆ. ಅಣ್ಣನ ಮನೆಯ ಸ್ಪೌಸಿನ ಮನೆ. ಆಯಿತಾ? ತಮ್ಮನ ಮನೆ ಇದು ತಮ್ಮನ ಮನೆಗೆ ಇದು 3ನೇ ಸಿಬ್ಲಿಂಗ್ಸ್, ಅವನ ಸಿಬ್ಲಿಂಗ್ಸ್ ಮನೆ. 6ನೇ ಮನೆ ಮೆಟರ್ನಲ್ ಅಂಕಲ್ ಮನೆ. ಮೆಟರ್ನಲ್ ಅಂಕಲ್ಗೆ ಇದು 12ನೇ ಮನೆ, ವ್ಯಯಸ್ಥಾನದ ಮನೆ. ಇದು ನನ್ನ ಕುಟುಂಬದ ಮನೆ, ಕುಟುಂಬದಕ್ಕೆ ಸುಖ ಸ್ಥಾನದ ಮನೆ. ಅಂದರೆ ನನ್ನ ಕುಟುಂಬದ ಫ್ಯಾಮಿಲಿಗೆ ಸುಖವು ಚೆನ್ನಾಗಿ ಬರ್ತದೆ. ಈ 5ನೇ ಭಾವ ಚೆನ್ನಾಗಿದ್ದರೆ, 5ನೇ ಭಾವಾಧಿಪತಿ ಚೆನ್ನಾಗಿದ್ದರೆ ನೇಮ್ ಆ್ಯಂಡ್ ಫೇಮ್ ಬರ್ತದೆ, ಹೆಸರು ಮತ್ತು ಕೀರ್ತಿ. ನೋಡಿ, 5ನೇ ಭಾವದ ಅಧಿಪತಿ ಶುಕ್ರನ ಮನೆಯಲ್ಲೇ ಇದ್ದಾನೆ. ಅಂದರೆ ಮಾಳವ್ಯ ಯೋಗವನ್ನು ಉಂಟು ಮಾಡಿದ್ದಾನೆ. ಬುಧನ ಜೊತೆಯಲ್ಲಿದ್ದಾನೆ. ಲಕ್ಷ್ಮೀನಾರಾಯಣ ಯೋಗವನ್ನು ಉಂಟು ಮಾಡಿದ್ದಾನೆ. ಅದರ ಅರ್ಥ ಏನಾಯಿತು? ಇವರಿಗೆ ಬಹಳಷ್ಟು ಕೀರ್ತಿ ಪತಾಕೆಯನ್ನು ಹಾರಿಸ್ತಾರೆ ಅಂತ. ಇದು ಜ್ಯೋತಿಷ್ಯದ ಮನೆ, ಜ್ಯೋತಿಷ್ಯ ಬರ್ತದೆ. ಇದು ಶೇರ್ ಮಾರ್ಕೆಟಿನ ಮನೆ. ಆಯಿತಾ? ಸೊ ಆಮೇಲೆ ಇದು ಜೀವಾಕಾರನ ಮನೆ ಕೂಡ. ಓಕೆ, ಇದು ನಿಮ್ಮ ಹೊಟ್ಟೆಯ ಸ್ಥಾನ. ಪಂಚಮ ಸ್ಥಾನ ಅನ್ನೋದು ಹೊಟ್ಟೆಯ ಭಾವ. ಇದು ನಿಮ್ಮ ಪುತ್ರ ಭಾವ. ಪಂಚಮ ಸ್ಥಾನ ಅನ್ನೋದು ಪುತ್ರ ಭಾವ. ಓಕೆ, ಇದು ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಮನೆ, ಅಧಿಕಾರದ ಮನೆ. ಗೌರ್ಮೆಂಟ್ ಸ್ಟೇಕ್ ಇರುವಂಥ ಕಂಪನಿಗಳಲ್ಲಿ ಕೆಲಸ ಸಿಗುವಂಥ ಮನೆ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿಯ ಮನೆ. ಓಕೆ, ಸೊ ಮ್ಯಾನೇಜರ್ ಮನೆ. ನೀವು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀರ. ಮ್ಯಾನೇಜರ್ ಅಂದರೆ ಅವರು ಖುದ್ದ ಕೆಲಸ ಮಾಡೋದು ಕಡಿಮೆ. ಆದರೆ ಶನಿಗಿನಿ ಎಲ್ಲ ಇದ್ದರೆ ಕೂಲಿ ಅಂತ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆಯಿತಾ? ಸೊ ಇಂಟೆಲಿಜೆನ್ಸ್ ಹೌಸ್, ನಿಮಗೆ ಇಂಟೆಲಿಜೆನ್ಸ್ ಇದೆಯಾ ಇಲ್ಲವೋ ಅನ್ನೋದಕ್ಕೆ ನಾವು ಇದನ್ನು ನೋಡ್ತೇವೆ. ಓಕೆ, ಸೊ ಇದು ಬಹಳ ಮುಖ್ಯ ತಿಳ್ಕೊಳ್ಳಿ. 5ನೇ ಭಾವ ಭಾಳ ಒಳ್ಳೆಯದಿದ್ದರೆ ಏನು ಬೇಕಾದರೂ ಮಾಡಿರಿ ಅಂತ. ಆಯಿತಾ? ಇನ್ನು ಪ್ಲ್ಯಾನಿಂಗ್ ನಡೆಯುವುದೇ ನಿಮ್ಮ 5ನೇ ಭಾವದಿಂದ. ಸೊ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್, ದೇ ಆರ್ ವೆರಿ ಗುಡ್ ಪ್ಲ್ಯಾನರ್ಸ್ ಆ್ಯಂಡ್ ಎಕ್ಸಿಕ್ಯೂಟರ್ಸ್. ಅದು ನಾನು ಬ್ಯಾಂಕಿನಲ್ಲಿ ನೋಡಿದ್ದೇನೆ. ಐ ವಾಸ್ ಎ ಟ್ರೈನರ್, ಪ್ರಿನ್ಸಿಪಾಲ್ ಆ್ಯಂಡ್ ಫ್ಯಾಕಲ್ಟಿ. ಐ ನೋ, ನಾನು ನಗ್ತಾ ಇರ್ತೇನೆ, ಬಟ್ ನನ್ನ ಎಕ್ಸಿಕ್ಯೂಷನ್ ಆಫ್ ದಿ ವರ್ಕ್, ಎಕ್ಸಿಕ್ಯೂಷನ್ ಆಫ್ ಪ್ಲ್ಯಾನಿಂಗ್ ಅದು ಹೇಳೋದು ಬೇಡ. ನಾನು ಹೊಗಳಿದರೆ ನನ್ನ ಬೆನ್ನನ್ನು ನಾನೇ ತಟ್ಟಿದ ಹಾಗೆ. ಆಯಿತಾ? ಸೊ ಇದು ನಿಮ್ಮ ಸಬ್ಕಾನ್ಷಿಯಸ್ ಮನೆ. ಒಂದು ಸಬ್ಕಾನ್ಷಿಯಸ್ ಅಂತೇಳಿ ಇರ್ತದೆ, ಅದು ನಿಮ್ಮ ಈ 5ನೇ ಭಾವ.
ಮತ್ತು ಇದು ಸ್ಪಿರಿಚುವಲ್ ಹೌಸ್, ಧಾರ್ಮಿಕ ರಿಲಿಜಿಯಸ್ ಹೌಸ್. ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇದೆಯೋ, ಧಾರ್ಮಿಕತೆ ಉಂಟೋ, ನಿಮ್ಮಲ್ಲಿ ಮೆಡಿಟೇಷನ್ ಉಂಟೋ. ನೋಡಿ, ಈಗ ನಾನು ಆಸ್ಟ್ರಲ್ ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಇವತ್ತಿಗೆ 2 ತಿಂಗಳು ಕಂಪ್ಲೀಟ್, ಬೆಳಿಗ್ಗೆ ಮತ್ತು ಸಾಯಂಕಾಲ 40 ನಿಮಿಷಗಳ ಕಾಲ, ಆಯಿತಾ. ಸೊ ಅದರ ಇನ್ನು ಔಟ್ಕಮ್ ಬರಲಿಲ್ಲ. ಔಟ್ಕಮ್ ಬಂದ ಕೂಡಲೇ ಹೇಳ್ತೇನೆ ನಿಮಗೆ ನಾನಿನ್ನು ಎಲ್ಲೆಲ್ಲಿ ತಿರುಗಿದ್ದೇನೆ ಅಂತೇಳಿ. ಪರಕಾಯ ಪ್ರವೇಶ ಮಾಡುವುದು ಆಸ್ಟ್ರಲ್ ಮೆಡಿಟೇಷನ್. ಓಕೆ, ಸೊ ಅದೆಲ್ಲ ನಿಮಗೆ ಪಂಚಮ ಭಾವದಿಂದ ಗೊತ್ತಾಗ್ತದೆ. ಸೊ ನೀವೀಗ ದೇವಸ್ಥಾನಕ್ಕೆ ಹೋಗ್ತೀರ, ಏನಮ್ಮ ನಿನ್ನ ಹೆಸರೇನು, ನಿನ್ನ ನಕ್ಷತ್ರ ಯಾವುದು, ನಿನ್ನ ರಾಶಿ ಯಾವುದು ಅಂತ ಕೇಳ್ತಾರೆ. ಅದೆಲ್ಲ 5ನೇ ಭಾವ. ಓಕೆ, 5ನೇ ಭಾವದಲ್ಲಿ ರಾಶಿ, ನಕ್ಷತ್ರ, ಮಂತ್ರ. ನೀವು ಒಳ್ಳೆ ಮಂತ್ರಗಾರರೋ? ಎಸ್, ಕರೆಕ್ಟ್. ನಾನು ಒಳ್ಳೆ ಮಂತ್ರವನ್ನು ಹೇಳ್ತಾ ಇರ್ತೇನೆ. ಬಾಂಬೆಯಲ್ಲಿರುವಾಗ 1 ಗಂಟೆ ಪೂಜೆ ಮಾಡ್ತಾ ಇದ್ದೇನೆ, ಆಯಿತಾ. ಸೊ ಆ ಪೂಜೆ ಮಾಡೋದು ಅದು ಕೆಲವು ಈ ಮಿಥುನ ಲಗ್ನದವರೆಲ್ಲ 6 ತಿಂಗಳು ವೇಷ ಬದಲಾಯಿಸಿಬಿಡ್ತಾರೆ. ಇವರ ಹತ್ರ ಸ್ನೇಹಕ್ಕೂ ಕೂಡ ಹಾಗೆ 6 ತಿಂಗಳ ಮೇಲೆ ಬೇರೆ ಸ್ನೇಹಿತನ ಕೂಡ, ಅಂದರೆ ಸ್ನೇಹಿತರ ಸಂಖ್ಯೆ ಜಾಸ್ತಿ ಆಗ್ತದೆ, ಬಟ್ ಬದಲಾವಣೆ ಮಾಡ್ತಾ ಇರ್ತಾರೆ. ಯಾಕಂದರೆ ದ್ವಿಸ್ವಭಾವ ರಾಶಿ ಅಲ್ವಾ, ಹಾಗೆ, ಆಯಿತಾ. ನಿಮ್ಮ ಒಂದು 5ನೇ ಭಾವ ಕೆಟ್ಟಿದ್ರೆ ಮಾತ್ರ ಕನ್ಫ್ಯೂಷನ್ ಮಾಸ್ಟರ್ಸ್. 5ನೇ ಭಾವ ಕೆಟ್ಟಿದ್ರೆ ಅವರಿಗೆ ಹೆಸರು ಇಲ್ಲ, ನೇಮೂ ಇಲ್ಲ, ಏನು ಕೀರ್ತಿ ಇಲ್ಲ, ಏನಿಲ್ಲ, ಆಯಿತಾ. ಒಂದು ಪ್ರತಿಜ್ಞೆ ಮನೆ, ನಾನು ಏನಾದರೂ ಗೆದ್ದರೆ ನಿನಗೆ ನಾನು 100 ಸುತ್ತು ತಿರುಗ್ತೇನೆ ಅಂತ ದೇವರಿಗೆ. ನಾನೆಲ್ಲ ಗೆದ್ದರೆ ನಿನಗೆ ರಂಗ್ ಪೂಜೆ, ಯಾವುದು ಸಕ್ಕರೆ ರಂಗ್ ಪೂಜೆ ಮಾಡ್ತೇನೆ ಅಂತ ಹನುಮಂತನಿಗೆ. ನನ್ನ ಮಗಳ ಮದುವೆ ಆದರೆ ನಿನಗೆ 1000 ಕಾಯಿ ಗಣಹೋಮ ಮಾಡ್ತೇನೆ ಅಂತ ಗಣಪತಿಗೆ, ಆಣೆಗುಡ್ಡೆ ಗಣಪತಿಗೆ. ಇದೆಲ್ಲ ವೋವ್ಸ್, ಪ್ರತಿಜ್ಞೆ. ಸೊ ಅದು ಕೂಡ 5th ಭಾವ. ಆದರೆ 5ನೇ ಭಾವ ಕೆಟ್ಟಿದರೆ ಈ ರೀತಿ ಪ್ರತಿಜ್ಞೆಗಳ ಪೂರ್ಣ ಆಗುವುದಿಲ್ಲ. ಇದು ಕುಲದೇವರ ಮನೆ. ನೋಡಿ, ಈಗ ನನ್ನ ಕುಲದೇವರು ಆರಾಮಾಗಿ ಹೇಳ್ಬೋದು, ಹೆಣ್ಣು ದೇವತೆ ಕಾಳಿ, ದುರ್ಗೆ ನನ್ನ ಆ್ಯಕ್ಚುಲಿ ಇಷ್ಟ ದೇವತೆ, ನನ್ನ ಕುಲದೇವತೆ. ಅದನ್ನು ನಾವು ಆತ್ಮಕಾರಕನಿಂದಲೂ ಹೇಳ್ಬೋದು. ಆತ್ಮಕಾರಕ ಯಾರು? ಏಕೆ ನನ್ನ ಇದರಲ್ಲಿ ಏಕೆ ಗುರು ನವಾಂಶದಲ್ಲಿ ಎಲ್ಲಿದ್ದಾನೆ ನೋಡಿ, ಅಲ್ಲಿ ನವಾಂಶದಲ್ಲಿ ವೃಶ್ಚಿಕದಲ್ಲಿದ್ದಾನೆ. ಅದರ 12ನೇ ಮನೆ ತುಲಾರಾಶಿ, ಮತ್ತೆ ತುಲಾರಾಶಿಯೇ ಬಂತು. ಅಂದರೆ ನಾರಾಯಣ, ಅಲ್ಲಿ ಬುಧ ಇದ್ದಾನೆ, ನಾರಾಯಣ ಅಥವಾ ಲಕ್ಷ್ಮಿ ಗಾಡ್ಡೆಸ್. ಸೊ ಬ್ರಹ್ಮೆ, ದುರ್ಗಾ, ಪರಮೇಶ್ವರಿ, ಕಮಲಶಿಲೆ, ಇಷ್ಟ ದೇವತೆ ಮಹಾಕಾಳಿ. ಈಗ ಮಹಾಕಾಳಿಯನ್ನು ನಾನು ಕಲ್ಕತ್ತಾದಲ್ಲಿ 2 ಟ್ರಾನ್ಸ್ಫರ್ ಆದಾಗ ಮಹಾಕಾಳಿಯ ಜಪವನ್ನು ಮಾಡ್ತಾ ಇರ್ತೇನೆ. ಕಾಳಿ ಕವಚವನ್ನು ದಿವಸ ನೀವು ಓದಿ, ನೀವು ಕೇಳಿ, ಓದು ಬೇಡ, ಕೇಳಿ, ಭಾಳ ಚೆನ್ನಾಗಿದೆ. ಓಕೆ, ಕಾಳಿ ಕವಚದಲ್ಲಿ ಒಂದು ಸ್ಟ್ರಾನ್ಸಾ ನೀವು ಕೇಳಬೇಕಾದ್ದು, ಒಂದೊಂದು ಸ್ಟ್ರಾನ್ಸಾ ಅಂದರೆ ನಾನು ಅದನ್ನು ಇಲ್ಲಿ ಕೆಲವೊಂದು ಬರೆದಿಟ್ಟಿದ್ದೇನೆ. ಕಾಳಿ ಕವಚದಲ್ಲಿ ಯಾವ ರೀತಿ ಬರುತ್ತೆ ಅಂಥೇಳಿ ಅದನ್ನು ಕೆಲವರಿಗೆ ಹೇಳಬೇಕಾದ್ರೆ ಹೇಗೆ ಹೇಳಬೇಕು ನೋಡಿ. ಓಂ ಮಮ ಶತ್ರು ಖಾದ್ಯ ಯಾಸ ಮಾರಯ ಬಿಂದಿ ಚಿಂದಿ ಉಚ್ಚಾಟಯ ತ್ರಾಮಯ ಶೋಷಯ ಹ್ರಾಂ ಹ್ರೀಂ ಕಾಳಿಕಾಯೈ ಮದೀಯ ಶತ್ರುಂ ಸಮರ್ಪಯಾಮಿ. ಓಂ ಜಯ ಕಿರಿ ಕಿಟಿ ಕಟ ಮರ್ದ ಮೋಹಯ. ಓಕೆ, ಹರ ಮಮರಿಸುಂ ಧ್ವಂಸ ಭಕ್ಷಯ ತ್ರೋಟಯ ಯಾತು ಧ್ಯಾನ ಚಾಮುಂಡಿ ಸರ್ವಜಾ ರಾಜ್ಯಂ ರಾಜಪುರುಷಂ ಶ್ರೀಯ ಮಮ ಕುರು. ನೋಡಿ ಯಾವ ರೀತಿ ಹೇಳ್ಬೋದು ಅಂತ. ಇದು ಕೇಳಿದರೆ ನಿಮಗೆ ಭಾಳ ಖುಷಿ ಆಗ್ತದೆ. ಓಕೆ, ನಿಮ್ಮ ಅದೃಷ್ಟ ಲಕ್ 5ನೇ ಭಾವದಿಂದ ನಿಮ್ಮ ಲಕ್ಕನ್ನು ಹೇಳ್ಬೋದು. ಇಲ್ಲಿ ನೋಡಿ, ನನ್ನ 5ನೇ ಭಾವ ಗುರು ಕೂಡ 11ನೇ ಮನೆ ನೋಡ್ತಾ ಇದ್ದಾನೆ. ಅಂದರೆ ನಿಮಗೆ ಎಲ್ಡರ್ ಬ್ರದರ್ಸಿಂದ ನಿಮಗೆ ಲಾಭ. ಸೊ ಗುರು ನೋಡೋದ್ರಿಂದ ನಿಮಗೆ ಶುಕ್ರ ಆರ್ಗ್ಯುಮೆಂಟೇಟಿವ್, ಗುರು ಶುಕ್ರ. ಸೊ ನಿಮಗೆ ಪಂಚಮ ಮಕ್ಕಳಿಗೆ ಗುರುವಿನ
ಬ್ಲೆಸ್ಸಿಂಗ್ಸ್ ಇರುತ್ತೆ. ಮಕ್ಕಳು ವಿಸ್ಡಮ್ ಅಂದರೆ ಅವರಲ್ಲಿ ಕೂಡ ಬುದ್ಧಿವಂತಿಕೆ, ತಿಳುವಳಿಕೆ ಎಲ್ಲ ಜಾಸ್ತಿ ಇರ್ತದೆ. ಆಯಿತಾ. ಇನ್ನು 5ನೇ ಭಾವ ಇದು ಕಾಲಪುರುಷನ 5ನೇ ಭಾವ ಸಿಂಹರಾಶಿ. ಸಿಂಹರಾಶಿ ಅಧಿಪತಿ ಯಾರು? ರವಿ. ರವಿ ಯಾರ ಜೊತೆಯಲ್ಲಿದ್ದಾನೆ? ಶನಿ. ಶನಿ ಯಾರು? ರವಿಯಿಂದ 5ನೇ ಮನೆ ಅಧಿಪತಿ. ನೋಡಿ, ಶನಿ ಕೂಡ ಉಚ್ಚಾರೋಹಿ. ಶನಿ ಬಲವಾನ್, ರವಿ ಬಲವಾನ್. ಸೊ ಆದ್ದರಿಂದ ಇವರಿಗೆ ಒಳ್ಳೆಯ ರೀತಿಯ ಗೌರ್ಮೆಂಟ್ ಉದ್ಯೋಗ ಸಿಗ್ತದೆ. ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿ ಎಲ್ಲ ಇವರನ್ನ ಇದು ಮಾಡ್ಬೋದು. ಸೊ ಪಂಚಮ ಸ್ಥಾನ ರವಿ, ಅದರಿಂದ ಈಸ್ ಅ ಗುಡ್ ಎಕ್ಸಿಕ್ಯೂಟರ್, ಅಥಾರಿಟೇಟಿವ್ ರೂಲರ್ ಅಂತಲ್ಲಿ ಹೇಳ್ಬೋದು. ಓಕೆ. ಸೊ 5ನೇ ಭಾವ ಅನ್ನೋದು ರಾಜಕೀಯಕ್ಕೂ ಹೋಲಿಸ್ತಾರೆ. ಆಯಿತಾ. ಇನ್ನು ನಿಮ್ಮಲ್ಲಿ ಹ್ಯುಮ್ಯಾನಿಟಿ ಅಂದರೆ ಮನುಷ್ಯತ್ವ ಇದ್ದರೆ 5ನೇ ಭಾವದಿಂದ. ಸೊ ನಿಮ್ಮಲ್ಲಿ ಲಾ ಆ್ಯಂಡ್ ಆರ್ಡರ್ ಇದ್ದರೂ ಕೂಡ 5ನೇ ಭಾವದಿಂದ. ಈಗ ರಜನಿಕಾಂತನ ಜಾತಕದಲ್ಲಿ ಸಿಂಹ ಲಗ್ನದಿಂದ 5ನೇ ಭಾವದಲ್ಲಿ ಶುಕ್ರನ 2ನೇ ಮನೆಯಲ್ಲಿ ಕುಜ ಇದ್ದಾನೆ. ಅಂದರೆ ಅವನು ಫಿಲ್ಮ್ ಆ್ಯಕ್ಟರ್ ಗೊತ್ತಿದೆ. ಇನ್ನು ಜಯಲಲಿತಾ ಅವರ ಜಾತಕ ಮಿಥುನ ಲಗ್ನದ ಪಂಚಮ ಭಾವ ಶುಕ್ರ ಅವಳಿಗೆ ಎಕ್ಸಾಲ್ಟೆಡ್, ಉಚ್ಚ. ಆಮೇಲೆ ಭಾಗ್ಯದಲ್ಲಿ ಸೂರ್ಯ, ಆಮೇಲೆ ಚಂದ್ರ 3ನೇ ಮನೆಯಲ್ಲಿ, ಗುರು ಸಪ್ತಮದಲ್ಲಿ, ಲಗ್ನದಿಂದ ಸಪ್ತಮದಲ್ಲಿ. ಅಂದರೆ ಗುರು ಮತ್ತು ಸೂರ್ಯರು ಚಂದ್ರನ ನೋಡ್ತಾ ಇದ್ದಾರೆ. ಅಂದರೆ ಅವಳು ಕೂಡ ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿ ಮೆರೆದಾಡಿದಳು. 5ನೇ ಭಾವ ಚೆನ್ನಾಗಿದ್ದರೆ ಯಾರು ಬೇಕಾದರೂ ಚೀಫ್ ಮಿನಿಸ್ಟ್ರು ಆಗ್ತಾರೆ, ಪ್ರೈಮ್ ಮಿನಿಸ್ಟ್ರು ಆಗ್ಬೋದು. ಆ ರೀತಿಯ ಒಂದು ನಮ್ಮ ಅಣ್ಣನ ಕುಂಡಲಿಯಲ್ಲಿ ಮೇಷದಲ್ಲಿ 6 ಗ್ರಹಗಳಿದ್ದಾವೆ. ಧನುರ್ಲಗ್ನ ಅಂದರೆ ದೊಡ್ಡ ಮನೆ, ಸುಮಾರು ಒಳ್ಳೆಯ ರೀತಿಯಲ್ಲಿ ಮನೆಯನ್ನು ಕಟ್ಟಿದ್ದಾನೆ. ಸೊ ನೋಡಿ, ಅದೆಲ್ಲ ಈಗ ವೆಹಿಕಲ್ಸ್. 4ನೇ ಮನೆ ಎಂಬುದು ವೆಹಿಕಲ್ಸ್. ಈಗ 5ನೇ ಮನೆ ನಿಮಗೆ ಕಾರ್ ಗೀರೆಲ್ಲ ಲಾರಿ ಗೀರಿ ಟ್ರಕ್ ಎಲ್ಲ ತಗೊಳ್ಬೇಕಾದ್ರೆ 5ನೇ ಭಾವವನ್ನು ನೋಡ್ತಾ ಇವೆ ಅಂತ. ಸೊ 4ನೇ ಭಾವ ಸಣ್ಣ ವಾಹನಕ್ಕಿದ್ರೆ 5ನೇ ಭಾವ ದೊಡ್ಡ, ಅಂದರೆ ಒಳ್ಳೆದಿದ್ದರೆ ದೊಡ್ಡ ಭಾವ. ಓಕೆ. ಸೊ ನೀವು ಏನಾದ್ರು ಗ್ಯಾಮ್ಲಿಂಗ್ ಮಾಡೋದಿದ್ರು ಕೂಡ 5ನೇ ಭಾವ ಒಳ್ಳೇದಿರಬೇಕು. ಓಕೆ. ಮತ್ತು 5ನೇ ಭಾವ ನೋಡಿ ಹೊಟ್ಟೆ ಅಂತ ಹೇಳಿದ್ದೇನೆ. ಸೊ ಅಲ್ಲಿ ಹೊಟ್ಟೆಯಲ್ಲಿ ಹಸಿವು ಜಾಸ್ತಿ ಆದಾಗ ತಲೆನೋವು ಬರ್ತದೆ. ತಲೆ ಯಾವುದು? ಮೇಷ ಡೈರೆಕ್ಟ್ ಲಿಂಕ್ ಇದೆ ನೋಡಿ. ಓಕೆ. ಅಶ್ವಿನಿ ಹೆಡ್. ಓಕೆ. ಮೇಷರಾಶಿ ಗೋಟ್ ಹೆಡ್ ಅಂತೇಳಿ. ಸೊ ತಲೆಗೆ ಹೊಟ್ಟೆಗೂ ಸಂಬಂಧವಿದೆ. ನೀವು ಯಾವ ರೀತಿ ಬೇಕಾದರೂ ಕಟ್ಕೊಳ್ಬೋದು. ಓಕೆ. 5ನೇ ಭಾವ ನಿಮ್ಮ ಪ್ರಮೋಷನ್. ಯಾಕಂದರೆ 5ನೇ ಭಾವದಲ್ಲಿ ಮಕ್ಕಳು ಹುಟ್ಟಿದರೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು ವ್ಯಕ್ತಿಯಿಂದ ಅಪ್ಪ ಆಗ್ತೀರಾ. ಪ್ರಮೋಷನ್ ಕೂಡ ಅದೇ 5ನೇ ಭಾವ. 5ನೇ ಭಾವ ಒಳ್ಳೆದಿದೆ ನಿಮಗೆ. ಮ್ಯಾನೇಜರಿಂದ ಸೀನಿಯರ್ ಮ್ಯಾನೇಜರಿಂದ ಚೀಫ್ ಮ್ಯಾನೇಜರ್. ನಾನು ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿರೋದು. ಸೊ 5ನೇ ಭಾವ ಭಾಳಷ್ಟು ಒಳ್ಳೆದಿರಬೇಕು. ಆಯಿತಾ. ಸೊ ಇನ್ನು ಕೆಲವು ಬಾರಿ ನೀವು ನೋಡ್ಬೋದು 5ನೇ ಭಾವ ಉತ್ತಮ ಇದ್ದರೆ ನಿಮ್ಮ ಮಕ್ಕಳ ಜಾತಕದಲ್ಲಿ ಕೂಡ ನಿಮ್ಮ ಲಗ್ನ ಮಿಥುನ ಆಗಿದ್ದರೆ ಮಕ್ಕಳ ಲಗ್ನದಲ್ಲಿ ಮಿಥುನ ಬರ್ತದೆ. ನನ್ನ ದೊಡ್ಡ ಮಗಳ ಲಗ್ನ ಮಿಥುನ. ಇನ್ನು ದೊಡ್ಡ ಮಗಳು ಮೀನ ರಾಶಿ ಆಗಿದ್ದರೆ 2ನೇ ಮಗಳು ಸಣ್ಣ ಮಗಳು ಮೀನ ಲಗ್ನ. ಮೊಮ್ಮಕ್ಕಳ ಜಾತಕದಲ್ಲಿ ಕೂಡ ನನ್ನದು ಆರಿದ್ರ ನಕ್ಷತ್ರ ಲಗ್ನವಾಗಿದ್ದರೆ ಇನ್ನೊಬ್ಬನ ಜಾತಕ ಹಸ್ತ ನಕ್ಷತ್ರ. ಇನ್ನೊಬ್ಬನ ಇದರಲ್ಲಿ ನೋಡಿ ಹಸ್ತ ನಕ್ಷತ್ರ, ನನ್ನ ಸೂರ್ಯ ಹಸ್ತ ನಕ್ಷತ್ರದಲ್ಲಿದ್ದಾನೆ. ಸೊ ಅವರ ಇದರಲ್ಲಿ ಲಗ್ನ ಹಸ್ತ ನಕ್ಷತ್ರ. ಆದಿತ್ಯ ರಾವ್ ಅಂತ. ಸಿದ್ಧಾಂತ ರಾವ್ ಇದರಲ್ಲಿ ಚಿತ್ತ ನಕ್ಷತ್ರ ಬರ್ತದೆ. ಹಸ್ತ ಚಿತ್ತ ಅದೆಲ್ಲ ಕನ್ಯಾ ರಾಶಿಯ ನಕ್ಷತ್ರಗಳು. ಓಕೆ. ಸೊ ಆಟೋಮೆಟಿಕ್ ಆಗಿ ನೀವು ಅದನ್ನು ಕೂಡ ನೋಡ್ಬೋದು. ಈಗ ಒಬ್ಬ ಜಾತಕದಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ, ಆದರೆ ಅವಳ ಮಗಳ ಜಾತಕದಲ್ಲಿ ಶುಕ್ರ ತುಲಾ ಲಗ್ನದ ಅಧಿಪತಿ ಶುಕ್ರ ಉಚ್ಚನಾಗಿದ್ದಾನೆ. ಸೊ ಆವಾಗ ನೋಡಿ ಹೇಗೆ ಬರ್ತದೆ ನೋಡಿ. ಇಲ್ಲಿ ನಂದು ಹಾಗೆ 5ನೇ ಭಾವ ನೋಡಿ ಒಳ್ಳೆದಿದೆ, ಹೌದಾ. ಆದರೆ ನವಾಂಶದಲ್ಲಿ ಶುಕ್ರ ಉಚ್ಚ. ಸೊ ಶುಕ್ರ ಇಲ್ಲಿ ಯಾವುದೋ ಮಾಳವ್ಯ ಯೋಗ ಉಂಟು ಮಾಡಿದ್ರೆ ನವಾಂಶದಲ್ಲಿ 2ನೇ ಮನೆ ಕುಟುಂಬ ಸ್ಥಾನದಲ್ಲಿ. ಸೊ ಶುಕ್ರ ಉಚ್ಚನಾಗಿದ್ದಾನೆ ಅಂದರೆ ಏನಾಯಿತು? ಭಾಳ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಪಂಚಮ ಸ್ಥಾನ ಒಳ್ಳೆದಿದ್ದರೆ ನೀವು ಏನು ಹಿಂದೆ ಮುಂದೆ ನೋಡುವ ಅವಶ್ಯಕತೆ ಇಲ್ಲ. ಈಗ
ಕೆಲವರ ಸಿಂಹ ರಾಶಿಯಲ್ಲೇ ಸೂರ್ಯ ಇರ್ತಾನೆ, ಅದು ಕೂಡ ಒಳ್ಳೆಯದೇ. ಸೂರ್ಯ ಬಲವಾನಾಗಿದ್ದಾನೆ ಅಂತ, ಯಾಕಂದರೆ ಅವನ ಮನೆಯಲ್ಲೇ ಇದ್ದಾನೆ. ಅವನಿಂದ 5ನೇ ಭಾವಾಧಿಪತಿಯು ಒಳ್ಳೆಯದ ಆಗಿದ್ದ ಪಕ್ಷದಲ್ಲಿ ಮಕ್ಕಳು ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ಲಗ್ನದಲ್ಲಿ ಶುಭಗ್ರಹಗಳು ಇರ್ತಾರೆ. ಯಾರಾದರೂ ಗುರು ಶುಕ್ರ ಬುಧಗಳಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಅಥವಾ 3 ಗ್ರಹಗಳು ಇದ್ದರೂ ಇರ್ಬೋದು. ಅಂದರೆ ಒಳ್ಳೆಯ ಶುಭ ದೃಷ್ಟಿ ಇರ್ತದೆ ಅಂತೇಳಿ ನೀವು ಎಷ್ಟು ವಿವರಣೆ ಕೊಟ್ಟರು ಕೂಡ ಅದು ಕಡಿಮೆಯೇ, ಆಯಿತಾ. ಸೊ ಇನ್ನೂ ಹೇಳುವುದಿದ್ರೆ ಸುಮಾರು ಹೇಳ್ಬೋದು, ಆದರೆ ಇಷ್ಟಕ್ಕೆ ಸಾಕು. ಯಾಕಂದರೆ ಜನಗಳು ಹೆಚ್ಚು ವ್ಯೂಸ್ ಕೊಡುವುದಿಲ್ಲ ನನಗೆ, ಅದಕ್ಕೆ ಸಿಟ್ಟು ಬರ್ತದೆ ನನಗೆ. ಓಕೆ, ಒಂದು 140 150 ವ್ಯೂಸ್ ಅದನ್ನು ಕಟ್ಕೊಂಡು ಏನು ಮಾಡಬೇಕು? ತಿರುಪತಿ ಹೋಗಬೇಕಷ್ಟೆ, ಆಯಿತಾ. ಸೊ ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ನಮಸ್ಕಾರ.